ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತು ಮೀಶೋಯಿಂದ ಒಂದಿಷ್ಟು ಜ್ಯುವೆಲ್ರಿನ ತರಿಸಿದ್ದೀನಿ. ಯಾವ ಪ್ರಾಡಕ್ಟ್ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ತಮ್ಮನೇಲಿ ನೋಡಿದಾಗಲೇ ಗೊತ್ತಾಗಿರುತ್ತೆ ನಿಮಗೆ ಇವತ್ತು ಮೀಶೋ ಜ್ಯುವೆಲ್ರಿ ಬ್ಲಾಗ್ ಅಂತ. ಸೊ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಹಾಗೆ ಯಾವ ಜ್ಯುವೆಲ್ರಿ ನಿಮ್ಗೆ ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ಕಂಪ್ಲೀಟಾಗಿ ವಿಡಿಯೋ ನೋಡಿ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನು ಒಂದು 3 ಐಟಮ್ ತರಿಸಿದ್ದೀನಿ. ಆ ಜ್ಯುವೆಲ್ರಿ ಎಲ್ಲ ಹೇಗಿದೆ ಹಾಗೆ ಆನೆಸ್ಟ್ ರಿವ್ಯೂ ಕೊಡ್ತಾಯಿದ್ದೀನಿ. ನಾನು ಈ ಜ್ಯುವೆಲ್ರಿನ ನಿಜವಾಗ್ಲೂ ತುಂಬ ವೆಯ್ಟ್ ಮಾಡ್ತಿದ್ದೆ, ಯಾವ ರೀತಿ ಬರುತ್ತೆ ಅಂದರೆ. ನಾನು ಮೀಶೋದಲ್ಲಿ ಫಸ್ಟ್ ಟೈಮ್ ಜ್ಯುವೆಲ್ರೀಸ್ ಎಲ್ಲ ತರಿಸಿರೋದು. ನನಗೆ ಯಾವ ಪ್ರಾಡಕ್ಟ್ ಆದರೂ ಅಷ್ಟೇ, ಅದನ್ನು ತೊಗೊಂಡ್ಮೇಲೆ ಅದನ್ನು ಮುಟ್ಟಿ ನೋಡಿ ಅದ್ರ ಕ್ವಾಲಿಟಿ ಹೇಗಿದೆ ಎಲ್ಲ ಚೆಕ್ ಮಾಡಿ ತೊಗೊಳೋ ಅಭ್ಯಾಸ ಇದೆ. ಆದರೆ ಜ್ಯುವೆಲ್ರಿ ಹೇಗೆ ಬರುತ್ತೋ ಏನೋ ಅಂತ ಅಂದ್ಕೊಂಡು ಆಲ್ಮೋಸ್ಟ್ ಕುರ್ತಿಗಳನ್ನ ತರಿಸಿದ್ದೀನಿ. ಎಲ್ಲ ಚೆನ್ನಾಗೇ ಬರುತ್ತೆ, ಎಲ್ಲೋ ಒಂದೊಂದು ಫೇಲ್ ಆಗುತ್ತೆ. ಆದರೆ ಜ್ಯುವೆಲ್ರೀಸ್ ನಾನು ಆಲ್ಮೋಸ್ಟ್ ಯಾವುದನ್ನು ತರಿಸಿಲ್ಲ ಮೀಶೋಯಿಂದ. ಫಸ್ಟ್ ಟೈಮ್ ಶಾಪಿಂಗ್ ಮಾಡಿದ್ದೀನಿ ಜ್ಯುವೆಲ್ರೀಸ್ ಅಂತ ಹೇಳ್ಬೋದು. ಆದರೆ ಇದು ನಾನು ಮುದ್ದು ಸೊಸೆಯಲ್ಲಿ ವಿದ್ಯಾ ಅವರು ವೇರ್ ಮಾಡಿದರು ಸ್ಯಾರಿ ಮೇಲೆ, ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಇದನ್ನು ಯಾವಾಗ ಬರುತ್ತೆ ಅಂತ ವೆಯ್ಟ್ ಮಾಡ್ತಿದ್ದೆ. ನೋಡಿ, ಇದು ಲಕ್ಷ್ಮಿ ಥರ ಬರುತ್ತೆ, ನಾಗರ ಥರ. ಇದು ಸೇಮ್ ಗೋಲ್ಡ್ ಥರನೇ ಇದೆ, ಸೇಮ್ ಕ್ವಾಲಿಟಿ ಸರದ್ದು ತುಂಬ ಚೆನ್ನಾಗಿದೆ. ನೋಡಿ, ಇದು ಚೋಕರ್ ಥರ ಬರುತ್ತೆ, ಅಂದರೆ ಕತ್ತಿಗೆ ಅಷ್ಟೇ ಬರೋದು. ಸ್ಯಾರಿ ಮೇಲೆ, ಡ್ರೆಸ್ ಮೇಲೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇಯರಿಂಗ್ಸ್ ಇದು ಅದೇ ಆ ಸರಕ್ಕೆ ಇಯರಿಂಗ್ಸ್ ಕೊಟ್ಟಿದ್ದಾರೆ. ಇದು ಕೂಡ ಅಷ್ಟೇ, ಇದಕ್ಕೆ ತಿರುಪು ಕೊಟ್ಟಿದ್ದಾರೆ ನೋಡಿ. ಇದು ಕೂಡ ಸೇಮ್ ಅದು ಸರದಲ್ಲಿ ಯಾವ ಥರ ಡಿಸೈನ್ ಇದೆ ಅದೇ ಥರ ಇದೆ. ಆದರೆ ಓಲೆ ಕ್ವಾಲಿಟಿ ಸ್ವಲ್ಪನೂ ಚೆನ್ನಾಗಿಲ್ಲ ಫ್ರೆಂಡ್ಸ್. ಹೇಳ್ಬೇಕಂದ್ರೆ ಆ ತಿರುಪು ಬಿಚ್ಚಬೇಕಾದ್ರೆ ಮುರಿದೋಗ್ಬಿಡ್ತು, ಅಷ್ಟು ತೆಳುವಾಗಿದೆ, ತುಂಬ ಚಿಕ್ಕದಾಗಿದೆ. ಹಾಗಾಗಿ ಓಲೆ ಕ್ವಾಲಿಟಿ ಅಷ್ಟು ಚೆನ್ನಾಗಿಲ್ಲ. ಇದು ಸರದ ಕ್ವಾಲಿಟಿ ತುಂಬ ಚೆನ್ನಾಗಿದೆ, ಬೈ ಮಾಡ್ಬೋದು. ಬಟ್ ಇದು ನನಗೆ ಅಷ್ಟು ಇಷ್ಟ ಆಗಿಲ್ಲ. ಇದನ್ನು ನಾನು ರಿಟರ್ನ್ ಮಾಡ್ತೀನಿ, ಏಕೆಂದರೆ ನಾನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರೋ ಥರ ಈ ಜ್ಯುವೆಲ್ರಿ ಬಂದಿಲ್ಲ. ಬಟ್ ಹಾಕ್ಕೊಂಡಾಗ ಕೂಡ ಅಷ್ಟು ನನಗೆ ಚೆನ್ನಾಗಿ ಕಂಡಿಲ್ಲ. ಇದನ್ನು ರಿಟರ್ನ್ ಮಾಡೋಣ ಅಂತ ತುಂಬ ವೆಯ್ಟ್ ಮಾಡ್ತಿರೋ ಅಂತಹ ಜ್ಯುವೆಲ್ರಿ, ಹಾಗೆ ತುಂಬ ಇಷ್ಟಪಟ್ಟು ತರಿಸಿರೋ ಮೀಶೋಯಿಂದ ಫಸ್ಟ್ ಜ್ಯುವೆಲ್ರಿನೇ ನನಗೆ ಬೇಜಾರಾಗೋಯಿತು. ನೆಕ್ಸ್ಟ್ ಜ್ಯುವೆಲ್ರಿ ಆರ್ಡ್ರ್ ಮಾಡೋದು ಬೇಡ, ರಿಟರ್ನ್ ಮಾಡಬೇಡ ಅಂತ ಅಂದ್ಕೊಂಡು ಡಿಸೈಡ್ ಮಾಡಿ ಇದನ್ನು ರಿಟರ್ನ್ಗೆ ಹಾಕಿದೆ. ಸೆಕೆಂಡ್ ಒನ್ ನನಗೆ ತುಂಬ ಇಷ್ಟ ಆಗಿರುವಂಥ ಜ್ಯುವೆಲ್ರಿನ ಸಿಕ್ತು ನನಗೆ, ಓಕೆನಾ, ಮೀಶೋದಲ್ಲಿ ಸರ್ಚ್ ಮಾಡುವಾಗ. ಅದು ಯಾವುದಂತ ತೋರಿಸ್ತೀನಿ. ಇದು ಸೆಕೆಂಡ್ ಒನ್, ಅಂದರೆ ಅದನ್ನು ರಿಟರ್ನ್ ಮಾಡಿದ್ಮೇಲೆ ಈ ಒಂದು ಆರ್ಡರ್ ರಿಸೀವ್ ಆಯಿತು. ಮೀಶೋಯಿಂದ ನಾವು ಒಂದು 10 ಪ್ರಾಡಕ್ಟ್ನ ಒಂದೇ ಸಲ ಆರ್ಡ್ರ್ ಮಾಡಿದ್ರೂ ಕೂಡ ಒಂದೇ ಸಲ ಬರೋದಿಲ್ಲ. 1 ದಿನ 2 ದಿನ ಹಿಂಗೆ ಹೆಚ್ಚು ಕಮ್ಮಿ ಬರ್ತಿರುತ್ತೆ. ಯಾಕೆಂದರೆ ಈ ಕೆಲವೊಂದು ಫಸ್ಟು ನಾವು ಆರ್ಡ್ರ್ ಮಾಡಿದ ದಿನವೇ ಅದು ಶಾಪ್ ಆಗೋದಿಲ್ಲ. ಸೊ ನೆಕ್ಸ್ಟ್ ಡೇ ಆಗಿರುತ್ತೆ ಒಂದೊಂದು ಸಲ. ಸೊ ಹಂಗಾಗಿ ಎಲ್ಲ ಪ್ರಾಡಕ್ಟು ಒಂದೇ ಸಲ ಬರೋದಿಲ್ಲ. ಸೆಕೆಂಡ್ ಒನ್ ಇದು. ಅದನ್ನು ರಿಟರ್ನ್ ಮಾಡಿದ್ಮೇಲೆ ನಾನು ಬೇಡ, ಜ್ಯುವೆಲ್ರಿ ತರ್ಸೋದು ಬೇಡ, ಅದ್ರ ಬದಲು ಆ ರಿಟರ್ನ್ ಕಾಸ್ಟ್ಗೆ ಯಾವುದಾದ್ರೂ ಬಟ್ಟೆನೋ ಸ್ಯಾರಿನೋ ಆರ್ಡ್ರ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಬೇಡ ಅಂತ ಈ ಒಂದು ಜ್ಯುವೆಲ್ರಿ ಕಣ್ಣಿಗೆ ಬಿತ್ತು. ಸೊ ಇದು ತುಂಬ ವೈರಲ್ ಆಗಿರುವಂಥ ಜ್ಯುವೆಲ್ರಿ, ಇವಾಗ ತುಂಬ ಟ್ರೆಂಡಿಂಗಲ್ಲಿ ನಡೀತಿದೆ ಈ ಒಂದು ಜ್ಯುವೆಲ್ರಿ. ನಾನು ತುಂಬ ಜನ ಹಾಕ್ಕೊಂಡಿರೋದು ನೋಡಿದ್ದೀನಿ. ಅದಕ್ಕೆ ಇದು ಯಾವ ರೀತಿ ಬರ್ಬೋದು ಅಂತ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ನೋಡೋಣ. ಇದನ್ನು ಚೆನ್ನಾಗಿ ಬಂದಿಲ್ಲ ಅಂದರೆ ಇದು ರಿಟರ್ನ್ ಮಾಡಿಬಿಟ್ಟು ಮತ್ತು ಮೀಶೋ ಜ್ಯುವೆಲ್ರಿ ಸವಾಸಕ್ಕೆ ಹೋಗೋದು ಬೇಡ ಅಂತ ಡಿಸೈಡ್ ಮಾಡಿ ಆರ್ಡ್ರ್ ಮಾಡಿದಂಥ ಜ್ಯುವೆಲ್ರಿ. ಆದರೆ ನನ್ನ ಎಕ್ಸ್ಪೆಕ್ಟೇಷನ್ ಲೆವೆಲ್ಗಿಂತನೂ ತುಂಬ ಒಳ್ಳೆ ಕ್ವಾಲಿಟಿ ರಿಸೀವ್ ಆಯಿತು ನನಗೆ. ಮೀಶೋ ಪ್ಯಾಕಿಂಗ್ ನೋಡಿ ಎಷ್ಟು ನೀಟಾಗಿ ಮಾಡಿದ್ದಾರೆ, ಯಾವುದೇ ಜ್ಯುವೆಲ್ರಿ ಡ್ಯಾಮೇಜ್ ಆಗದೇ ಇರೋ ರೀತಿ ಚೆನ್ನಾಗಿ ಮಾಡಿದ್ದಾರೆ. ಕೆಲವೊಂದು ಸಲ ಪ್ಯಾಕಿಂಗ್ ನೀಟಾಗಿ ಮಾಡಿಲ್ಲ ಅಂದರೆ ಅದು ರಿಸೀವ್ ಆಗೋಷ್ಟೊತ್ತಿಗೆ ಡ್ಯಾಮೇಜ್ ಆಗಿಬಿಡುತ್ತೆ ಜ್ಯುವೆಲ್ರಿ ಆಗಲಿ. ಕೆಲವೊಂದು ತುಂಬ ಸೂಕ್ಷ್ಮವಾಗಿರೋ ಗಾಜಿನ ಲೋಟ ಆಗಿರಲಿ, ಮಗ್ಗಾಗಿರಲಿ ತುಂಬ ನೀಟಾಗಿ ಕಳಿಸ್ಕೊಡ್ತಾರೆ ಮೀಶೋಯಿಂದ. ನೋಡಿ, ಇದು ಇಯರಿಂಗ್ಸ್ ವಿತ್ ಸರ ಎರಡೂ ಕೂಡ ಬರುತ್ತೆ. ಇದು ಅಡ್ಜಸ್ಟೇಬಲ್ಲು, ನಮಗೆ ಎಷ್ಟು ಲೆವೆಲ್ಗೆ ಬೇಕೋ ಅಷ್ಟು. ಒಂದು ಸ್ವಲ್ಪ ಚೋಕರ್ ಥರನೇ ಬರುತ್ತೆ ಇದು, ಅಂದರೆ ತುಂಬ ಉದ್ದವಾಗಿ ಹಾಕ್ಕೊಂಡ್ರೆ ಇದು ನಿಜವಾಗ್ಲೂ ಲುಕ್ ಚೆನ್ನಾಗಿ ಕಾಣಲ್ಲ. ಚೋಕರ್ ಥರನೇ ಬರುತ್ತೆ ನೋಡಿ. ಇದು ಲೋಟಸ್ ಡಿಸೈನಲ್ಲಿ ಬಂದಿದೆ, ಕಾಸು ಹಾರ,
ಕ್ವಾಲಿಟಿ ಸೇಮ್ ಡಿಟ್ಟೋ ಗೋಲ್ಡ್ ಥರನೇ ಬಂದಿದೆ. ಈ ಥರ ಗೋಲ್ಡಲ್ಲಿ ಮಾಡಿಸ್ಬೇಕು ಅಂದರೆ ಸುಮಾರು ಒಂದು 10 ಗ್ರಾಮ್ ಆದರೂ ಬೇಕು. ಈಗಿನ ಒಂದು ಗೋಲ್ಡ್ ರೇಟಲ್ಲಿ 1 ಗ್ರಾಮ್ ಬೈ ಮಾಡೋಕ್ಕೂ ಆಗಲ್ಲ ಫ್ರೆಂಡ್ಸ್, ಅಷ್ಟು ರೇಟ್ ಆಗಿಬಿಟ್ಟಿದೆ. ದಿನಕ್ಕೆ ಗೋಲ್ಡ್ ಅಂತೂ ಗಗನಕ್ಕೆ ಏರ್ತಿದೆ. ಸೊ ಅದಕ್ಕೆ ಒಂದು ಕ್ಯೂಟ್ ಆಗಿರುವಂಥ ಲೋಟಸ್ ಇಯರಿಂಗ್ಸ್ ಕೂಡ ಕೊಟ್ಟಿದ್ದಾರೆ. ನೀವು ತುಂಬ ಇದಕ್ಕೆ ಮ್ಯಾಚ್ ಮಾಡ್ಕೊಬೋದು. ಲೋಟಸ್ ಥರ ಇದೆ, ಗ್ರೀನ್ ಮತ್ತು ಪಿಂಕ್ ಕಾಂಬಿನೇಷನಲ್ಲಿ ಇದೆ. ಇದು ಕಾಸು ಹಾರದಲ್ಲೂ ಕೂಡ ಒಂದು ಸ್ಮಾಲಾಗಿ ಮಧ್ಯದಲ್ಲಿ ಲೋಟಸ್ ಡಿಸೈನ್ ಕೊಟ್ಟಿದ್ದಾರೆ, ಅದಕ್ಕೆ ಮ್ಯಾಚ್ ಆಗೋ ರೀತಿ ಈ ಥರ ಇಯರಿಂಗ್ಸ್ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ, ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಅದನ್ನು ರಿಟರ್ನ್ ಮಾಡಿ ಇದನ್ನು ಬೈ ಮಾಡಿ ತುಂಬ ಒಳ್ಳೆ ಕೆಲಸ ಮಾಡಿದೆ ಅಂತ ನನಗನ್ನಿಸ್ತು. ತುಂಬ ಚೆನ್ನಾಗಿದೆ, ಸ್ಯಾರಿ ಮೇಲಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ನನಗೆ 2 ರೀತಿ ಸಿಕ್ತು. ಒಂದು ಆ್ಯಂಟಿಕಲ್ಲಿ ಸಿಕ್ಕಿದೆ, ಹಾಗೆ ನೆಕ್ಸ್ಟ್ ಗೋಲ್ಡ್ ಫಿನಿಷಿಂಗಲ್ಲಿ ಸಿಗುತ್ತೆ. ಅಂದರೆ ಗೋಲ್ಡ್ ಫಿನಿಷಿಂಗಲ್ಲಿ ಸ್ವಲ್ಪ ರೇಟ್ ಜಾಸ್ತಿ. ನಾನು ತರಿಸಿದ್ದು ಆ್ಯಂಟಿಕಲ್ಲಿ, ಅದು ನನಗೆ 300 ಒಳಗಡೆನೇ ಸಿಕ್ತು. ಇಲ್ಲಿ ಪಕ್ಕದಲ್ಲಿ ಹಾಕಿರ್ತೀನಿ ಅದ್ರ ಕಾಸ್ಟು, ಬೇಕಿದ್ರೆ ನೋಡಿ. ಮತ್ತು ನಮಗೆ ಗೋಲ್ಡ್ ಫಿನಿಷಿಂಗಲ್ಲಿ ಬೇಕಂದರೆ ಅದು ಕೂಡ ಅಷ್ಟೇ 400 ಒಳಗಡೆನೇ ಇದೆ, ಅದು ಸ್ವಲ್ಪ ಜಾಸ್ತಿ ಆಗುತ್ತೆ. ಬಟ್ ಕ್ವಾಲಿಟಿ ಡಿಫ್ರೆಂಟ್ ಇರುತ್ತೆ, ಐಟಮ್ ಡಿಸೈನ್ ಸೇಮ್ ಟು ಸೇಮ್ ಇರುತ್ತೆ. ಆ್ಯಂಟಿಕ್ ಫಿನಿಷಿಂಗ್ ಇರುತ್ತೆ, ಒಂದು ಗೋಲ್ಡ್ ಫಿನಿಷಿಂಗ್ ಇರುತ್ತೆ. ಸೊ ಅಷ್ಟೇ ಡಿಫ್ರೆನ್ಸು. ಇದರಲ್ಲಿ ಪಕ್ಕದಲ್ಲಿ ಸೈಡಲ್ಲಿ ಹಾಕಿರ್ತೀನಿ, ಅದ್ರ ರೇಟ್ ನೋಡ್ಕೊಳ್ಳಿ. ನಿಮಗೆ ಈ ಪ್ರಾಡಕ್ಟ್ ಇಷ್ಟ ಆದರೆ ನಿಜವಾಗ್ಲೂ ಬೈ ಮಾಡಿ. ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಕ್ವಾಲಿಟಿ, ಸ್ಯಾರಿ ಮೇಲೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ವೇರ್ ಮಾಡಿದ್ರೆ. ನನಗಂತೂ ತುಂಬ ಇಷ್ಟ ಆಯಿತು ಫ್ರೆಂಡ್ಸ್ ಈ ಒಂದು ಜ್ಯುವೆಲ್ರಿ. ನಾನು ಇದೇ ಕಾಸು ಹರಣ ಇನ್ನೂ ಒಂದು ಇಷ್ಟ ಆಗೋಯಿತು. ಅದೇನೋ 2 ಕೂಡ ಕಾಸು ಹರಣ ಮಾಡಿದ್ದೀನಿ ನೋಡಿ. ಇದು 3rd ಒನ್, ಈ ಒಂದು ಪ್ರಾಡಕ್ಟು. 3ನೇ ಇದು ಕೂಡ ಕಾಸು ಹರಣೆ, ಬಟ್ ಇದ್ರ ಕಾಸ್ಟು ಸ್ವಲ್ಪ ಜಾಸ್ತಿ ಇದೆ. ಈಗ 2 ಐಟಮ್ ತೋರಿಸ್ದೆ ಅಲ್ವಾ, ಅವು 2 ಐಟಮ್ಗಿಂತ ಈ ಒಂದು ಇದ್ರದ್ದು ಕಾಸ್ಟು ಸ್ವಲ್ಪ ಜಾಸ್ತಿ ಇದೆ. ಆದರೆ ಕ್ವಾಲಿಟಿ ಆಗಲಿ ಹೇಳೋಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿದೆ. ಇವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ, ಹಾಗೆ ಇದರಲ್ಲಿ ವಾಟ್ಸಪ್ ನಂಬರ್ ಕೂಡ ಕೊಟ್ಟಿದ್ದಾರೆ, ಮತ್ತು ಫೇಸ್ಬುಕ್ ಪೇಜ್ ಕೂಡ ಇದೆ. ಇದು ಎಷ್ಟು ನೀಟಾಗಿ ಇದು ಮಾಡಿದ್ದಾರೆ ನೋಡಿ. ಇಲ್ಲಿ ವಾಟ್ಸಪ್ ನಂಬರು ಹಾಗೆಯೇ ಇನ್ಸ್ಟಾಗ್ರಾಮ್ ಪೇಜು 2 ಕೂಡ ಇದೆ ಇಲ್ಲಿ. ಬೇಕಿದ್ದರೆ ಅವ್ರ ಪೇಜಲ್ಲೂ ಕೂಡ ಬೈ ಮಾಡ್ಬೋದು. ಪ್ಯಾಕಿಂಗ್ ತುಂಬ ಚೆನ್ನಾಗಿ ನೀಟಾಗಿ ಮಾಡಿದ್ದಾರೆ. ಇದು ನಾನು ಸುಮ್ಮನೆ ನೋಡ್ತಾ ಇಷ್ಟ ಆಯ್ತು ಅಂತೇಳ್ಬಿಟ್ಟು ಬೈ ಮಾಡಿದೆ. ಇದು ಬಂದಾಗ ಆಗಿರೋ ಖುಷಿ ಇದೆಯಲ್ಲ ನಿಜವಾಗ್ಲೂ, ಅದು ಓಪನ್ ಮಾಡ್ತಿದ್ದಾಗಲೇ ನನಗೆ ಅಷ್ಟು ಎಕ್ಸ್ಪೆಕ್ಟೇಷನು, ನಾನು ಇಷ್ಟೊಂದು ಚೆನ್ನಾಗಿದೆಯಲ್ಲ ಇದು ಅಂತ ಅಂದ್ಕೊಂಬಿಟ್ಟೆ. ಎಷ್ಟು ಚೆನ್ನಾಗಿ ಇದೆ ಕ್ವಾಲಿಟಿ ಅಂದರೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಇದ್ರ ಡಿಸೈನ್ ಸೇಮ್ ಟು ಸೇಮ್ ಇದು ಗೋಲ್ಡ್ ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿದೆ. ಇದಕ್ಕೆ ಕ್ಯೂಟಾಗಿರೋ ಇಯರಿಂಗ್ಸ್ ಕೂಡ ಕೊಟ್ಟಿದ್ದಾರೆ, ಸೇಮ್ ಟು ಸೇಮ್. ಅಂದರೆ ಅದು ಸರಕ್ಕೆ ಮ್ಯಾಚ್ ಆಗೋ ರೀತಿ ಇಯರಿಂಗ್ಸ್ ಕೂಡ ಕೊಟ್ಟಿದ್ದಾರೆ. ಅದನ್ನು ವೇರ್ ಮಾಡಿದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದೇ ಥರ ಲಾಂಗ್ ಹಾರ ತೊಗೊಂಡ್ರೆ ಸೇಮ್ ಸೆಟ್ ಥರನೇ ಕಾಣಿಸುತ್ತೆ. ಒಂದು ಶಾರ್ಟ್ ನೆಕ್ಲೆಸ್ಸು ಹಾಗೆಯೇ ಲಾಂಗ್ ಹಾರ ತೊಗೊಂಡ್ರೆ ನಿಜವಾಗ್ಲೂ ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಸ್ಯಾರಿಗಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸಣ್ಣ ಲೆಹೆಂಗಾಗಳಿಗೆ, ಸ್ಯಾರಿಗಳಿಗಂತೂ ಸಖತ್ ಚೆನ್ನಾಗಿ ಕಾಣಿಸುತ್ತೆ. ಇಯರಿಂಗ್ಸ್ ನೋಡಿ ಎಷ್ಟು ಚೆನ್ನಾಗಿದೆ, ಕ್ಯೂಟಾಗಿ. ಕ್ವಾಲಿಟಿ ಇದಂತೂ ತುಂಬ ಚೆನ್ನಾಗಿದೆ. ಅಂದರೆ ನಾನು ಅವೆರಡು ಜ್ಯುವೆಲ್ರಿ ಕೊಟ್ಟಿರೋದಕ್ಕಿಂತ ಜಾಸ್ತಿ ಕಾಸ್ಟ್ ಇದಕ್ಕೆ ಕೊಟ್ಟಿರೋದು. ಅಂದರೆ ನಾನು ಕೊಟ್ಟಿರೋ ದುಡ್ಡಿಗೆ ಇದು ಬೆಸ್ಟ್ ಅಂತ ಹೇಳ್ಬೋದು. ಕ್ವಾಲಿಟಿ ತುಂಬ ಚೆನ್ನಾಗಿ ಬಂದಿದೆ. ಯಾರಿಗಾದರೂ ಈ ಜ್ಯುವೆಲ್ರಿ ಇಷ್ಟ ಆದರೆ ನಿಜವಾಗ್ಲೂ ಕಣ್ಣು ಮುಚ್ಕೊಂಡು ಬೈ ಮಾಡ್ಬೋದು. ನೋಡಿ, ತಿರುಪು ಕೊಟ್ಟಿಲ್ಲ, ಈ ಥರ ಬಟನ್ ಕೊಟ್ಟಿದ್ದಾರೆ. ಅದನ್ನು ಕೂಡ ಸೇಮ್ ಗೋಲ್ಡಲ್ಲಿ ಕೊಟ್ಟಂಗೆ ಕೊಟ್ಟಿದ್ದಾರೆ, ಅಂದರೆ ಪ್ಲಾಸ್ಟಿಕ್ಕಿಂದು ಕೊಟ್ಟಿಲ್ಲ, ಸೊ ಗೋಲ್ಡ್ ಕೊಟ್ಟಂಗೆ ಕೊಟ್ಟಿದ್ದಾರೆ. ನೋಡಿ, ಇದು ನಾನು 2 ಕಲರು ಮಿಕ್ಸಿಂಗ್ ಇದೆ. ಸರದಲ್ಲಿ ಗ್ರೀನ್ ಮತ್ತು ರೆಡ್ ಇದೆ, ಇಯರಿಂಗ್ಸಲ್ಲಿ ರೆಡ್ ಅಷ್ಟೇ ಇದೆ. ಚೆನ್ನಾಗಿದೆ ಇದು ಕೂಡ. ನೋಡಿ, ಸೇಮ್ ಟು ಸೇಮ್ ಇದು ಇದು ಗೋಲ್ಡ್ ಅಂತಲೇ ಅನ್ಕೊತಾರೆ ಫ್ರೆಂಡ್ಸ್, ಅಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ. ನೋಡಿ, ಸೈಡಲ್ಲೆಲ್ಲ ಈ ಥರ ಅಡ್ಜಸ್ಟಬಲು ಮಣಿ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಸ್ಯಾರಿ ಮೇಲಂತೂ. ಇದು 400 ಮೇಲೆ ಇದೆ ಈ ಒಂದು ಜ್ಯುವೆಲ್ರಿ. ಇಲ್ಲಿ ಪಕ್ಕದಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ಳಿ. ನಾನು ಕೊಟ್ಟಿರೋ ದುಡ್ಡಿಗೆ ಬೆಸ್ಟ್ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿ ಬಂದಿದೆ, ನನಗೆ ತುಂಬ ಇಷ್ಟ ಆಯಿತು.
ಈ 3 ಜ್ಯುವೆಲ್ರಿಲಿ ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ಹಾಗೆಯೇ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದ್ರ ಫಿನಿಶಿಂಗ್ ಆಗಲಿ ಹಾಗೆಯೇ ಇದ್ರದ್ದು ಕ್ವಾಲಿಟಿ ಆಗಲಿ ತುಂಬ ಚೆನ್ನಾಗಿದೆ. ನನಗಂತೂ ತುಂಬಾ ಇಷ್ಟ ಆಯಿತು ಫ್ರೆಂಡ್ಸ್. ಮೀಶೋ ಜ್ಯುವೆಲ್ರಿಲಿ ಇವೆರಡು ಜ್ಯುವೆಲ್ರಿ ನಂಗೆ ತುಂಬ ಇಷ್ಟ ಆಯಿತು. ಫಸ್ಟ್ ಒಂದು ಸ್ವಲ್ಪ ಅದನ್ನ ತೊಗೊಂಡಾಗ ಸ್ವಲ್ಪ ಬೇಜಾರಾಗಿತ್ತು. ಆದರೆ ಇವೆರಡು ಜ್ಯುವೆಲ್ರಿ ತೊಗೊಂಡಾಗ ನನಗೆ ತುಂಬಾ ಬೆಸ್ಟ್ ಅನ್ನಿಸ್ತು, ಸೂಪರ್ ಆಗಿದೆ ಅಂತ ಅನ್ನಿಸ್ತು. ಸೊ ಈ 3 ಪ್ರಾಡಕ್ಟ್ ಲಿಂಕ್ ಬೇಕಿದ್ದರೆ ಕಮೆಂಟ್ ಮಾಡಿ. ಹಾಗೆಯೇ ಯಾವುದು ಇಷ್ಟ ಆಯಿತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್.